ಹಿಂದೂ ಮುಸ್ಲಿಮರ ನಡುವೆ ಆಗಾಗ ನಡೆಯುತ್ತಿರುವ ಕೋಮು ಸಂಘರ್ಷಗಳ ನಡುವೆ ಕುಮಟಾದ ಗುಡ್ಗಾರ್ಗಲ್ಲಿ ಗಣೇಶೋತ್ಸವದಲ್ಲಿ ಹಿಂದೂ ಮುಸ್ಲಿಮರು ಪರಸ್ಪರ ಸತ್ಕರಿಸಿಕೊಳ್ಳುವ ಮೂಲಕ ಸಮಾಜಕ್ಕೆ ಸೌಹಾರ್ದತೆ ಸಹಬಾಳ್ವೆಯ ಸಂದೇಶ ರವಾನಿಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಹೌದು, ಗಣೇಶ ಹಬ್ಬದ ಸಂದರ್ಭದಲ್ಲಿ ನೆಲಮಂಗಲ ಮಂಗಳೂರಿನಲ್ಲಿ ನಡೆದ ಕೋಮು ಸಂಘರ್ಷಗಳು ಸಾಮಾಜಿಕ ಸೌಹಾರ್ದತೆಗೆ ಕಪ್ಪುಚುಕ್ಕೆಯಾಗಿದ್ದರೆ, ನಮ್ಮ ಕುಮಟಾದ ಗುಡ್ಗಾರಗಲ್ಲಿಯ ಗಣೇಶೋತ್ಸವ ಸಮಿತಿ ಮಾತ್ರ ಮುಸ್ಲಿಮರನ್ನ ಪ್ರೀತಿಯಿಂದ ಸತ್ಕರಿಸಿರುವುದು ಇಡೀ ಸಮಾಜಕ್ಕೆ ಮಾದರಿಯಾಗಿದೆ. ಗುಡ್ಗಾರಗಲ್ಲಿ ಗಣೇಶೋತ್ಸವ ಸಮಿತಿಯು ಈ ಹಿಂದಿನಿಂದಲೂ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಬಾಲಗಂಗಾಧರನಾಥ ತಿಲಕರು ಹೇಳಿದಂತೆ ಎಲ್ಲರೂ ಒಗ್ಗಟ್ಟಾಗಿ ಸಂಭ್ರಮದಿಂದ ಗಣೇಶ ಚೌತಿ ಹಬ್ಬವನ್ನ ಆಚರಿಸುತ್ತಿದ್ದರು. ಗುಡಿಗಾರಗಲ್ಲಿಯಲ್ಲಿ ಗಣೇಶೋತ್ಸವವನ್ನ 10 ದಿನಗಳ ಕಾಲ ಪೂಜಿಸಲ್ಪಡುತ್ತಿದ್ದು, ಸೆಪ್ಟೆಂಬರ್ 16 ಸೋಮವಾರ ಮಂಗಲಮೂರ್ತಿಯನ್ನ ನಿಯಮದಂತೆ ಸಾಂಪ್ರದಾಯಿಕವಾಗಿ ವಿಸರ್ಜಿಸುವುದೆಂದು ತೀರ್ಮಾನಿಸಲಾಗಿತ್ತು. ಆದರೆ ಅದೇ ದಿನ ಮುಸ್ಲಿಮರ ಈದ್ ಮಿಲಾದ್ ಹಬ್ಬ ಕೂಡ ಇರುವ ಕಾರಣ ಕಳೆದ ಅನೇಕ ವರ್ಷ ಮಾಡಿರುವಂತೆ ಈ ವರ್ಷವೂ ಮುಸ್ಲಿಮರು ವ್ಯವಸ್ಥಿತವಾಗಿ ಮೆರವಣಿಗೆ ಸಂಘಟಿಸಿದ್ದರು. ಕುಮಟಾದ ಹಳಕಾರದಿಂದ ಹೊರಟ ಮುಸ್ಲಿಮರ ಈದ್ ಮೆರವಣಿಗೆ ಗುಡಿಗಾರಗಲ್ಲಿ ಪ್ರವೇಶಿಸುತ್ತಿದ್ದ ಹಾಗೆ ಗುಡಿಗಾರಗಲ್ಲಿ ಮತ್ತು ದೇವರಹಕ್ಕಳದ ಸಮಾನ ಮನಸ್ಕರ ಗೆಳೆಯರ ಬಳಗದವರು ಸೇರಿಕೊಂಡು ಮುಸ್ಲಿಂ ಸಹೋದರರಿಗೆ ಜಹಾಂಗೀರ್ ವಿತರಿಸಿ ಅವರ ಹಬ್ಬದ ಸಂಭ್ರಮ ಇಮ್ಮಡಿಗೊಳಿಸುವುದರ ಜೊತೆಗೆ ನಮ್ಮಲ್ಲಿ ಯಾವುದೇ ಧರ್ಮದ ಹಂಗಿಲ್ಲ, ಜಾತಿ ಭೇದವಿಲ್ಲ, ನಾವೆಲ್ಲ ಈ ದೇಶದ ಮಕ್ಕಳು, ನಾವೆಲ್ಲ ಒಂದಾದರೆ ಮಾತ್ರ ಈ ದೇಶ ಅಭಿವೃದ್ಧಿ ಪಥದತ್ತ ಸಾಗಲು ಸಾಧ್ಯ ಎಂಬ ಸಂದೇಶ ಸಾರಿದ್ದಾರೆ. ಅದೇ ದಿನ ಸೋಮವಾರ ಸಂಜೆ ಗುಡುಗಾರಗಲ್ಲಿ ಗಣೇಶನ ವಿಸರ್ಜನೆ ಕೂಡ ಇದೆ ಎಂದು ಅರಿತುಕೊಂಡ ದೇವರಹಕ್ಕಳದ ಸಿರಿಲ್ ರೋಡ್ರಗೀಸ್ ಮತ್ತು ಕುದ್ದೂಸ್ ಕಾಸಿಂ ಬೇಗ್ ಮತ್ತಿತರ ಸ್ನೇಹಿತರು ಸೇರಿ ಮಂಗಲಮೂರ್ತಿಯ ಮೆರವಣಿಗೆ ಸಂದರ್ಭ ನೆರೆದ ಸಾವಿರಾರು ಮಂದಿಗೆ ಬಿಸಿ ಬಿಸಿ ಸಮೋಸ ನೀಡುವ ಮೂಲಕ ನಾವು ಕೂಡ ನಿಮ್ಮ ಹಬ್ಬದ ಸಂಭ್ರಮದಲ್ಲಿ ಭಾಗಿ ಎಂಬ ಸಂದೇಶ ರವಾನಿಸಿದ್ದಾರೆ. ಈ ಕುರಿತು ಕೆನರಾ ಪ್ಲಸ್ ವಾಹಿನಿಗೆ ಪ್ರತಿಕ್ರಿಯಿಸಿದ ಗುಡುಗಾರಗಲ್ಲಿ ಗಣೇಶೋತ್ಸವ ಸಮಿತಿಯ ಮಾಜಿ ಅಧ್ಯಕ್ಷ ದೇವರಹಕ್ಕಳದ ರಾಜೇಶ್ ನಾಯ್ಕ್ ಅವರು, ನಾವೀಗ ಎಲ್ಲರ ಸಹಾಯ ಸಹಕಾರ ಪಡೆದು ವಿಜೃಂಭಣೆಯಿಂದ ಗಣೇಶ ಚತುರ್ಥಿ ಹಬ್ಬ ಮುಗಿಸಿದ್ದೇವೆ. ನಮ್ಮ ಗಣೇಶನ ವಿಸರ್ಜನೆಯ ದಿನವೇ ಮುಸ್ಲಿಂ ಸಹೋದರರ ಈದ್ ಮಿಲಾದ್ ಕೂಡ ಇತ್ತು. ಅವರು ಮೆರವಣಿಗೆಯಲ್ಲಿ ನಮ್ಮ ಗುಡಿಗಾರಗಲ್ಲಿ ರಸ್ತೆಗೆ ಬಂದಾಗ ನಾವು ಸಮಾನ ಮನಸ್ಕರ ಅನೇಕರು ಸೇರಿ ಮುಸ್ಲಿಂ ಸಹೋದರರಿಗೆ ಸಿಹಿ ನೀಡಿದ್ದೇವೆ. ಈ ಸತ್ಕಾರ್ಯದಲ್ಲಿ ಹೆಸರು ಹೇಳಲಿಚ್ಛಿಸದ ಅನೇಕ ಮಹನೀಯರು ಕೈ ಜೋಡಿಸಿದ್ದಾರೆ. ಮುಸ್ಲಿಂ ಸಹೋದರರೊಂದಿಗೆ ನಾವೆಲ್ಲ ಸೇರಿ ಸಂಭ್ರಮ ಪಡುವುದರ ಜೊತೆಗೆ ಸಹಕಾರ, ಸೌಹಾರ್ದತೆ, ಸಹಬಾಳ್ವೆ ಮತ್ತು ಸಹೋದರತೆಯ ಸಂದೇಶವನ್ನು ಮತ್ತಷ್ಟು ಗಟ್ಟಿಗೊಳಿಸುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ನಮ್ಮ ಬಾಲ್ಯದ ದಿನಗಳಿಂದಲೂ ನಾವು ಗುಡಿಗಾರಗಲ್ಲಿ ಗಣೇಶೋತ್ಸವ ಸಮಿತಿಯ ಕಾರ್ಯಚಟುವಟಿಕೆಗಳನ್ನು ನೋಡಿ ಬೆಳೆದಿದ್ದೇವೆ. ಹಿಂದೆ ಮುಸ್ಲಿಂ ಸಹೋದರರಾದ ದಿವಂಗತ ಅಸ್ಲಾಂ ನಿಜಾಮ್ ಹಾಗೂ ಕ್ರೈಸ್ತ ಸಹೋದರರಾದ ಕುಮಟಾದ ಹಿರಿಯ ಆಟೋ ಚಾಲಕ ಜೈ ಸಂತಣ್ಣ, ಎಲ್ಲರ ಪ್ರೀತಿಯ ಎನ್ನ ಎಂದೇ ಖ್ಯಾತರಾದ ದಿವಂಗತ ಎರ್ನೆಸ್ ಮತ್ತು ಇನ್ನೂ ಅನೇಕರು ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಈ ಸಮಿತಿಯಲ್ಲಿ ಹಗಲು ರಾತ್ರಿ ದುಡಿದಿದ್ದನ್ನ ನಾವು ನೋಡಿದ್ದೇವೆ. ಹಾಗೆ ಮೊನ್ನೆಯ ಸೌಹಾರ್ದತೆಯ ಈ ಘಟನೆಯನ್ನು ಹಿಂದಿನ ಆ ಗತವೈಭವವನ್ನೇ ನೆನಪಿಸಿಕೊಟ್ಟಿದೆ ಎಂದು ಬಹಳ ಖುಷಿಯಿಂದ ಹೇಳಿದರು. ಹಿಂದಿನಿಂದಲೂ ನಮ್ಮ ಸರ್ವಧರ್ಮೀಯರು ಸೇರಿ ಗಣೇಶೋತ್ಸವವನ್ನು ಆಚರಿಸ್ಕೊಳ್ತಾ ಬಂದಿರೋದು. ಕ್ರಿಶ್ಚಿಯನ್ ಇರ್ಬೋದು, ಮುಸಲ್ಮಾನರಿರ್ಬೋದು, ನಮ್ಮ ಹಿಂದೂಗಳ ಒಟ್ಟಿಗೆ ಸೇರಿ ಆಚರಿಸ್ತಾ ಇದ್ದೇವೆ. ಅವರು ಕೂಡ ಬಹಳಷ್ಟು ಶ್ರಮಿಸಿದ್ದಾರೆ. ಈ ದಿನದಂದು ನಮ್ಮ ಗುಡಾರ್ಗಲ್ಲಿ ಗಣೇಶೋತ್ಸವ ವಿಸರ್ಜನಾ ದಿನದಂದು ಈದ್ ಮಿಲಾದ್ ಮೆರವಣಿಗೆ ಕೂಡ ಅದೇ ಸಂದರ್ಭದಲ್ಲಿ ನಮ್ಮ ಗುಡಗಾರಗಲ್ಲಿ ರಸ್ತೆ ಮುಖಾಂತರ ಹಾದು ಹೋಗಬೇಕಾದ್ರೆ ನಾವು ಸಹೋದರತೆಯ ಸಂಕೇತವಾಗಿ ನಾವು ಮುಸ್ಲಿಂ ಬಾಂಧವರಿಗೆ ಸಿಹಿ ತಿಂಡಿಯನ್ನು ಹಂಚಿ ಸಂಭ್ರಮಿಸಿರುತ್ತೇವೆ. ಮತ್ತು ಮುಂದಿನ ದಿನಗಳಲ್ಲೂ ಅವರ ಇನ್ನೂ ಸಹಕಾರ, ಸಹಬಾಳ್ವೆ ಬೇಕು, ಸೌಹಾರ್ದತೆ ಇರಲಿ ಅಂತ ಹೇಳಿ ನಾವು ಆಶಿಸುತ್ತಾ ಈ ಒಂದು ಕಾರ್ಯವನ್ನು ಕೈಗೊಂಡಿರುತ್ತೇವೆ.
ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.